ಇವತ್ತಿನ ರೆಸಿಪಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಹಾಲು ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಕಾಯಿ ಹಾಲನ್ನು ಮಾಡಿಕೊಂಡು ಇಲ್ಲಿ ಹಾಲು ಹೋಳಿಗೆ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ಈ ರೀತಿ ಹಾಲು ಹೋಳಿಗೆ ಮಾಡ್ತಾರೆ. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟಲ್ಲೂ ಸಹ ಮಾಡ್ಕೊಳ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟು 2 ಕಪ್ನಷ್ಟು, ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪು ಹಿಟ್ಟಿಗೆಲ್ಲ ಬೆರೆಯೋ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾವು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳುವೂ ಮಾಡ್ಕೊಳ್ಬಾರ್ದು, ಹಾಗಂದ್ರೆ ತುಂಬ ಗಟ್ಟಿನೂ ಆಗಬಾರ್ದು. ಸ್ವಲ್ಪನೇ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ಈಗ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆ ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಈ ಥರ ನಾದ್ಕೊಂಡು ನಂತರ ಇದನ್ನು ಒಂದು 15 ಮಿನಿಟ್ಸ್ ಆದರೂ ನೆನೆಯೋದಕ್ಕೆ ಬಿಡಬೇಕು. ನಾವು ಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಸಹ ನೆನೆಯುತ್ತೆ. ಈಗ ನಾನಿಲ್ಲಿ 3/4 ಕಪ್ನಷ್ಟು ಕಾಯನ್ನು ತೊಗೊಂಡಿದ್ದೀನಿ, ಹಸಿ ಕಾಯಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ನಷ್ಟು ಹುರಿದಿರೋ ಅಂಥ ಗಸಗಸೆ ತೊಗೊಳ್ತಾ ಇದ್ದೀನಿ ನಾನು. 1 ಫುಲ್ ಸ್ಪೂನ್ನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ 4-5 ಏಲಕ್ಕಿ. ನಂತರ ಇಲ್ಲಿ ಒಂದು 10 ಬಾದಾಮಿನ ತೊಗೊಳ್ತಾ ಇದ್ದೀನಿ ನಾನು. ಬಾದಾಮಿ ಅಥವಾ ಗೋಡಂಬಿ ಯಾವುದಾದ್ರೂ ತೊಗೊಳ್ಬೋದು, ನೆನೆಸಿಟ್ಟು ಬೇಕಿದ್ದರೆ ತೊಗೊಳ್ಬೋದು. ನಾನಿಲ್ಲಿ ಡ್ರೈ ಆಗೇ ತೊಗೊಳ್ತಾ ಇದ್ದೀನಿ. ಇದನ್ನು ಹಾಗೆ ಡ್ರೈ ಆಗಿ ರುಬ್ಕೊಳ್ಬೇಕು. ನಂತರ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಕಡಲೆಪಪ್ಪನ್ನು ತೊಗೊಳ್ತಾ ಇದ್ದೀನಿ. ಪುಟಾಣಿ ಅಥವಾ ಕಡಲೆಪಪ್ಪು ಅಂತಾರಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ 1 ಸ್ಪೂನ್ನಷ್ಟು. ಕಡಲೆಪಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕು, ತುಂಬ ನೈಸಾಗಿ ರುಬ್ಕೊಳ್ಬೇಕು. ಕಾಯಿ ತರ್ತರಿ ಇರಬಾರ್ದು, ಅಷ್ಟು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಈಗ ನಾನು ಯಾವ ಕಪ್ಪಲ್ಲಿ ನಾನು ಕಾಯಿ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ ಕಾಯಿ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಬೆಲ್ಲ ತೊಗೊಳ್ತಾ ಇದ್ದೀನಿ ನಾನು. 3/4 ಕಪ್ನಷ್ಟು ಬೆಲ್ಲ, ಅದಕ್ಕೆ 3/4 ಕಪ್ನಷ್ಟು ನೀರನ್ನು ಸೇರಿಸಿ ಇಲ್ಲಿ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಅಥವಾ ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ ಕರಗಿಸಿ ಶೋಧಿಸ್ಕೊಳ್ಬೇಕು. ನಾನಿಲ್ಲಿ 2 ಸ್ಪೂನ್ನಷ್ಟು ಎಕ್ಸ್ಟ್ರಾ ಬೆಲ್ಲ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಸ್ವೀಟು ನಾವು ಡಿಪ್ ಮಾಡಿ ಮಾಡೋದ್ರಿಂದ ಸ್ವೀಟ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಆದ್ದರಿಂದ 2 ಸ್ಪೂನ್ನಷ್ಟು ಎಕ್ಸ್ಟ್ರಾ ಬೆಲ್ಲ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ 3/4 ಕಪ್ನಷ್ಟೇ ತೊಗೊಳ್ಬೋದು, ಅಥವಾ 2 ಸ್ಪೂನ್ ಎಕ್ಸ್ಟ್ರಾ ಆದರೂ ತೊಗೊಳ್ಬೋದು. ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ನಾನಿಲ್ಲಿ ಫಿಲ್ಟರ್ ಮಾಡ್ಕೊಳ್ತೀನಿ. ಈ ಥರ ಫಿಲ್ಟರ್ ಮಾಡೋದ್ರಿಂದ ಏನೇ ಕಸ ಇದ್ದರೂ ಸಹ ಬೆಲ್ಲದಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಮತ್ತು ಅದೇ ಪಾತ್ರೆನ ಕ್ಲೀನ್ ಮಾಡಿಕೊಂಡು ನಾನು ಅದಕ್ಕೇ ಬೆಲ್ಲದ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾವುದೇ ಪಾಕ ಬರೆಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಕಾಯಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೀಗ ನಾನು ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸಿ ಯಾವ ಹದಕ್ಕೆ ಬೇಕಲ್ಲ ಆ ಹದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳು ಮಾಡ್ಕೋಬಾರ್ದು ಅಥವಾ ತೀರಾ ಗಟ್ಟಿ ಸಹ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀಟಾಗಿ ಕಾಯನ್ನೆಲ್ಲ ಮಿಕ್ಸ್ ಆಗೋ ರೀತಿ ಒಂದೊಳ್ಳೆ ಮಿಕ್ಸ್ ಮಾಡಿಕೊಟ್ರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ ಇದಂತೂ. ಹಳೆಯ ಕಾಲದ ರೆಸಿಪಿ ಅಲ್ವಾ, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡೋದು. ಹಾಗೆ ಗಸಗಸೆ ಮೈಗೆ ತುಂಬ ತಂಪು. ಗಸಗಸೆ ಹಾಲು ಮಾಡ್ತೀವಲ್ಲ ಅದೇ ರೀತಿಯೇ, ಬಟ್ ನಾವಿಲ್ಲಿ ಒಣ ಕೊಬ್ಬರಿನ ಉಪಯೋಗಿಸ್ತಾ ಇಲ್ಲ ಅಷ್ಟೇ. ಕಾಯಿ ಹಾಲು ಕುದಿಯೋದಕ್ಕೆ ಕೊಟ್ಟು ಈ ಕಡೆ ನೆಂದಿದೆ ಹಿಟ್ಟು ಸಹ ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಹಿಟ್ಟನ್ನು ಮತ್ತೆ ನಾದ್ಕೊಳ್ತಾ ಇದ್ದೀನಿ. ನಾದ್ಕೊಂಡು ಪೂರಿ ಮಾಡೋದಕ್ಕೆ ಎಷ್ಟು ನೀವು ಪೂರಿ ಮಾಡ್ಕೋತೀವಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಹಿಟ್ಟನ್ನು ಎಲ್ಲ ರೋಲ್ ಮಾಡಿ ಇಟ್ಕೊಳ್ತೀನಿ ನಾನು ರೌಂಡಾಗಿ. ಥರ ಎಲ್ಲ ಹಿಟ್ಟನ್ನು ರೌಂಡಾಗಿ ಉಂಡೆ ಕಟ್ಟಿ ಇಟ್ಕೊಂಡ್ರೆ ನಾವು ಬೇಗನೆ ಪೂರಿ ಅನ್ನೋದನ್ನು ಮಾಡ್ಕೊಳ್ಬೋದು. ನೀವು ಬೇಕಿದ್ದಲ್ಲಿ ಚಪಾತಿಯಿಂದ ಸಹ ಮಾಡ್ಕೊಳ್ಬೋದು. ಚಪಾತಿ ಮಾಡಿಕೊಂಡು ನಂತರ ಆ ಚಪಾತಿನ ಕಾಯಿ ಹಾಲಲ್ಲಿ ಹಾಕ್ಕೊಳ್ಬೋದು, ಅಥವಾ ನೀವು ಈ ರೀತಿ ಪೂರಿ ಮಾಡಿ ಸಹ ಹಾಕ್ಕೊಳ್ಬೋದು. ನಾನು ಮೊದಲೇ ಹಾಲು ಪೂರಿ ಮಾಡಿ ತೋರಿಸಿದ್ದೀನಿ, ವಿಡಿಯೋ ಇದೆ ಚಾನಲಲ್ಲಿ, ನೀವು ಬೇಕಿದ್ರೆ ನೋಡ್ಬೋದು. ಅದನ್ನು ನಾನು ಹಾಲನ್ನೇ ಉಪಯೋಗಿಸ್ಕೊಂಡು ಮಾಡಿರೋಂಥದ್ದು, ಕಾಯಿ ಮತ್ತು ಹಾಲು ಅಷ್ಟೇನೆ. ಇದು ನಮ್ಮ ಮೊದಲಿಂದ ಏನು ಹಳೆಯ ಶೈಲಿಯಲ್ಲಿ ಮಾಡ್ತಿದ್ವಲ್ಲ ಆ ರೀತಿಯಾಗಿ ಮಾಡ್ತಾ ಇರೋಂಥದ್ದು.
ಈಗ ಇಲ್ಲಿ ಪೂರಿ ಹೇಗೆ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಳ್ಬೇಕು. ಎಲ್ಲ ಉಂಡೆಗಳನ್ನೂ ಸಹ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು. ತುಂಬ ತೆಳುವೂ ಹೊತ್ಕೊಳ್ಬಾರ್ದು, ಹಾಗೆ ತುಂಬ ಮಂದಕ್ಕೂ ಸಹ ಹೊತ್ಕೊಳ್ಬಾರ್ದು. ನೀವು ಪೂರಿ ಯಾವಾಗಲೂ ಹೇಗೆ ಮಾಡ್ಕೊತಿರಲ್ಲ ಅದೇ ತಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ ಆಯಿತು. ಚಪಾತಿಗಿಂತೂ ಇನ್ನು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಲ್ಲನೂ ಸಹ ಲಟ್ಟಿಸಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಕಾಯಿ ಹಾಲು ಸಹ ಕಾಯ್ತಾ ಇದೆ. ಅದು ಕಾಯಿ ಹಾಲು ಕಾಯಿಸಿಟ್ಕೊಂಡ್ವಿ ಅಂತಂದರೆ ಇದು ಬೇಗನೆ ಆಗುತ್ತೆ. ಕಾಯಿ ಹಾಲು ಜೋರು ಉರಿಯಲ್ಲಿಟ್ಟು ಕುದಿಸ್ಕೊಳ್ಬಾರ್ದು. ನಮ್ಗೆ ಈ ರೀತಿ ಒಂದು ಕುದಿ ಬಂದ ತಕ್ಷಣ ತಿರುಗಿಸ್ಕೊಡ್ತಾ ಆಫ್ ಮಾಡ್ಕೊಳ್ಬೇಕು ಸ್ಟವ್ನ. ತುಂಬ ಜೋರು ಉರಿ ಇಟ್ವಿ ಅಂತಂದರೆ ಉಕ್ಕೋಗ್ಬಿಡುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬಾ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ಈಗ ನಾನಿಲ್ಲಿ ಎಣ್ಣೆ ಸಹ ಬಿಸಿ ಆಗಿದೆ. ಮಾಡಿಟ್ಕೊಂಡಿರೋಂಥ ಪೂರಿಗಳನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು. ನೋಡಿ ಈ ಥರ ಒಂದೊಂದೇ ಬ್ಯಾಚ್ ವೈಸ್ ಹಾಕ್ಕೊಳ್ತಾ ಇದ್ದರೆ ಬೇಗನೆ ಆಗುತ್ತೆ. ಎಣ್ಣೆ ಬಿಸಿ ಹಾಕಿದರೆ ಎಲ್ಲನೂ ಒತ್ತಿ ಇಟ್ಕೊಂಡಿದ್ವಿ ಅಂತಂದರೆ ತುಂಬಾ ಫಾಸ್ಟಾಗಿ ಮಾಡ್ಕೊಳ್ಬೋದು. ನೀವು ಯಾವುದೇ ಹಬ್ಬ ಅಥವಾ ಯಾವುದೇ ಮನೆಗೆ ಗೆಸ್ಟ್ ಬಂದಾಗ ಆ ರೀತಿ ಆರಾಮಾಗಿ ಮಾಡ್ಕೊಳ್ಬೋದು. ಮೊದಲೇ ಪ್ರಿಪೇರ್ ಮಾಡಿ ಇಡಬೇಕು ಅನ್ನೋದು ಏನಿರೋದಿಲ್ಲ, ತಕ್ಷಣಕ್ಕೇ ಮಾಡ್ಕೊಳ್ಬೋದು. ಒಂದು 1/2 hour ಟೈಮ್ ಇದ್ದರೆ ಸಾಕು, ಈ ಅಡುಗೆ ತುಂಬಾ ಬೇಗನೆ ಆಗುತ್ತೆ. ನೋಡಿ ಈ ರೀತಿ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ. ನಾವು ಹಿಟ್ಟು ಅನ್ನೋದು ನೀಟಾಗಿ ಕಲಸಿ ಇಟ್ಕೊಳ್ಬೇಕು. ನೋಡಿ ಪೂರಿಗಳು ಸಹ ರೆಡಿಯಾಗಿದೆ. ಈಗ ನಾನು ಇದನ್ನೆಲ್ಲನೂ ಸಹ ಕಾಯಿ ಹಾಲಿನ ಜೊತೆಗೆ ಡಿಪ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಕಾಯಿ ಹಾಲು ರೆಡಿ ಇದೆ, ಹಾಗೆ ಪೂರಿ ಸಹ ರೆಡಿ ಇದೆ. ಇದನ್ನು ಈ ರೀತಿ ಕಾಯಿ ಹಾಲಿಗೆ ಹಾಕ್ಕೊಂಡು ನಂತರ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಟ್ರೆ ಸಾಕು. ಸ್ವಲ್ಪ ನೆನೆಸ್ಕೊಳ್ಬೇಕಾಗುತ್ತೆ. ಈ ರೀತಿ ನೆನೆಸಿ ನಂತರ ಬೇರೆ ಪ್ಲೇಟಿಗೆ ಅಥವಾ ಬೌಲಿಗೆ ತೆಗೆದಿಟ್ಕೊಳ್ಬೇಕು. ಇಷ್ಟೇನೆ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾವುದೇ ನಮ್ಮ ಸಾಂಪ್ರದಾಯಿಕ ಹಳೆ ಅಡುಗೆಗಳಷ್ಟೇನೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಂದೊಂದೇ ಪೂರಿನ ನಾವು ಬಾಣಲಿಗೆ ಕಾಯಿ ಹಾಲು ಜೊತೆಗೆ ಹಾಕ್ಕೊಂಡು ನೆನೆಸಿ ನಂತರ ತೆಗೆದಿಟ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಎಲ್ಲ ಪೂರಿನೂ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಇದ್ರ ಮೇಲೆ ಬೇಕಿದ್ರೆ ಕಾಯಿ ಹಾಲನ್ನು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೋದು ನೀವು. ಚಪಾತಿನೂ ಸಹ ಇದೇ ರೀತಿಯೇ ಮಾಡ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ.